ಡೆಹ್ರಾಡೂನ್ ಏರ್ಪೋರ್ಟ್ನಲ್ಲಿ ಇದ್ದೇವೆ. ಇನ್ನು ಸ್ವಲ್ಪ ಸಮಯದಲ್ಲಿ ಈ ಟ್ರೆಕ್ಕಿಂಗ್ ದುರಂತದಲ್ಲಿ ಮೃತರಾದ 9 ಜನಗಳ ಬಾಡಿ ಇಲ್ಲಿಗೆ ತಲುಪುತ್ತೆ. ಅದರ ಜೊತೆಗೆ ಇನ್ನೂ 5 ಜನ ಜೀವಂತವಾಗಿರೋರು ಅವರು ಕೂಡ ಜೊತೆಗೆ ಬರ್ತಾ ಇದ್ದಾರೆ. ಈಗಾಗಲೇ 8 ಜನ ಜೀವಂತವಾಗಿರ್ತಕ್ಕಂಥವ್ರು ಡೆಹ್ರಾಡೂನ್ಗೆ ತಲುಪಿದ್ದಾರೆ. ಒಟ್ಟು 22 ಜನರ ಪೈಕಿ 13 ಜನ ಜೀವಂತವಾಗಿದ್ದಾರೆ. 9 ಜನ ದುರಂತದಲ್ಲಿ ಸಾವಿಗೆ ಈಡಾಗಿದ್ದಾರೆ. ಸಾವಿಗೆ ಈಡಾಗಿರ್ತಕ್ಕಂಥ 9 ಜನಗಳ ಬಾಡಿಯನ್ನು ಬ್ಯಾಂಗ್ಳೂರಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಅವ್ರಿಗೆ ಆದಷ್ಟು ಡೆಹ್ರಾಡೂನಿಂದ ನೇರವಾಗಿ ಬೆಂಗಳೂರಿಗೆ ತರಲಿಕ್ಕೂ ಪ್ರಯತ್ನ ಮಾಡ್ತಾ ಇದ್ದೇವೆ. ಆಗದೆ ಹೋದಂಥ ಸಂದರ್ಭದಲ್ಲಿ ಡೆಲ್ಲಿಗೆ ತಗೊಂಡೋಗಿ ಬಾಡೀಸನ್ನು ಡೆಲ್ಲಿಯಿಂದ ಬೆಂಗಳೂರಿಗೆ ತರುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಆದಷ್ಟು ಇವತ್ತು ರಾತ್ರಿ ಒಳಗಡೆ ಡೆಲ್ಲಿಗೆ ತೆಗೆದುಕೊಂಡೋಗಿ ನಾಳೆ ಬೆಂಗಳೂರಿಗೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ತಲುಪಿಸ್ಬೇಕು ಅಂತ ಎಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದೇವೆ. ಈ ದುರಂತ ಸುಮಾರು 22 ಜನ ಬೆಂಗಳೂರಿನವರು ಒಂದು ಗುಂಪಿನಲ್ಲಿ ಅವರ ಗೈಡ್ಗಳ ಜೊತೆಗೆ ಒಂದು 8-9 ದಿನಗಳ ಟ್ರೆಕ್ಕಿಂಗಿಗೆ ಹೊರಟಿದ್ದಾರೆ. 3ನೇ ದಿನ ಅಥವಾ 4ನೇ ದಿನ ಅಂದರೆ ಜೂನ್ 3ನೇ ತಾರೀಕು ಅವರು ಲಾಂಬತಾಲ್ ಅನ್ನೋ ಕ್ಯಾಂಪಿಂದ ಸಹಸ್ರತಾಲ್ ಅನ್ನುವಂಥ ಒಂದು ಚಿಕ್ಕ ಸರೋವರ ಅಲ್ಲಿಗೆ ಹೋಗಿ ವಾಪಸ್ಸು ಅವರ ಕ್ಯಾಂಪಿಗೆ ಬರುವಂಥ ಸಂದರ್ಭದಲ್ಲಿ ಜೂನ್ 3ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಸ್ನೋ ಬೀಳಲಿಕ್ಕೆ ಶುರುವಾಗಿದೆ. 4 ಗಂಟೆ ಅಷ್ಟೊತ್ತಿಗೆ ಸ್ನೋ ಗಾಳಿ ಜೊತೆಗೆ ಬೆರೆತು ತೀವ್ರವಾಗಿದೆ. ಬ್ಲಿಝರ್ಡ್ ಕಂಡೀಷನ್ನಲ್ಲಿ ಆರಂಭ ಆಗಿದೆ. ಸೊ 4ರಿಂದ 6 ಗಂಟೆ ಮಧ್ಯ ಅವರಿಗೆ ಏನು 1 ಅಡಿನೂ ಕೂಡ ಕಾಣಲಿಲ್ಲ ಮುಂದೆ ಅಂತ ಟ್ರೆಕ್ಕರ್ಸು ಹೇಳುವಂಥದ್ದು. ಸೊ ಹಾಗಾಗಿ ಅವರು ಕ್ಯಾಂಪ್ ತಲುಪೋದಕ್ಕೆ ಆಗಲಿಲ್ಲ, ಯಾಕೆಂದರೆ ಸ್ನೋಫಾಲು ಮತ್ತು ಗಾಳಿ ಭಾಳ ಬಿರುಸಾಗಿದ್ದರಿಂದ. ಸೊ ದಾರಿ ಮಧ್ಯದಲ್ಲೇ ಉಳಿಬೇಕಾಗಿ ಬಂತು ಆವತ್ತಿನ ದಿನ ರಾತ್ರಿ ಅಂತ. ಸೊ ಅಲ್ಲೇ ದಾರಿ ಮಧ್ಯದಲ್ಲೇ ಅವರು ಉಳಿದಿದ್ದಾರೆ. ರಾತ್ರಿ ಚಳಿಗೆ ಮತ್ತು ಅನಾನುಕೂಲದ ವಾತಾವರಣದಿಂದ ಕೆಲವರು ರಾತ್ರಿನೇ ಸಾವಿಗೆ ಈಡಾಗಿದ್ದಾರೆ. ಮರುದಿನ ಬೆಳಿಗ್ಗೆ ಅಂದರೆ ಜೂನ್ 4ನೇ ತಾರೀಕು ಅವ್ರ ಜೊತೆಗಿದ್ದಂಥ ಒಬ್ಬ ಗೈಡು ಬೆಳಿಗ್ಗೆನೆ ಅಲ್ಲಿಂದ ಹೊರಟಿದ್ದಾರೆ. ದಾರಿಯಲ್ಲಿ ಮುಂದೆ ಹೋಗಿ ಎಲ್ಲಿ ಫೋನ್ ಸಿಗ್ನಲ್ ಸಿಗುತ್ತೆ ಅಲ್ಲಿವರೆಗೂ ಬಂದು ಫೋನ್ ಮಾಡಿ ಹೊರಗಿನವರಿಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ. ಸೊ ಒಬ್ಬ ಗೈಡು ಬೆಳಿಗ್ಗೆನೆ ಹೊರಟಿದ್ದಾರೆ. ಇನ್ನು ಉಳಿದಂಥವರು ಯಾರಿಗೆ ಅಲ್ಲಿ ಮೂವ್ ಆಗುವಂಥ ಶಕ್ತಿ ಇತ್ತು ಅವರು ಅಲ್ಲಿಂದ ಆರಂಭ ಮಾಡಿ ಅವರ ಕ್ಯಾಂಪಿಗೆ ತಲುಪಿದ್ದಾರೆ. ಕೆಲವ್ರಿಗೆ ಅಲ್ಲಿಂದ ಮೂವ್ ಆಗೋಕ್ಕೆ ಶಕ್ತಿ ಇರಲಿಲ್ಲ, ಅವರು ಅದೇ ಜಾಗದಲ್ಲೇ ಉಳ್ಕೊಂಡಿದ್ದಾರೆ. ಈ ಕ್ಯಾಂಪಿಗೆ ಬಂದವರು ಅಲ್ಲಿಂದ ಅವರ ಗೈಡು ಸ್ವಲ್ಪ ಮೇಲೆ ಇದ್ದವ್ರಿಗೆ ಟೆಂಟು ಮತ್ತು ಬಟ್ಟೆ ಮತ್ತು ಊಟ ತೆಗೆದುಕೊಂಡು ಹೋಗಿ ಅವ್ರನ್ನ ಅಲ್ಲೇ ಸ್ವಲ್ಪ 4ನೇ ತಾರೀಕು ರಾತ್ರಿನೂ ಕೂಡ ಕೆಲವರು ಎಲ್ಲಿ ದುರಂತ ಆಯಿತು ಅದೇ ಜಾಗದಲ್ಲಿ ಉಳಿದಿದ್ದಾರೆ. ಸೊ ಆ ದಿನ ಮಧ್ಯಭಾಗದಲ್ಲಿ ಇನ್ನೂ ಕೆಲವರು ಮೃತರಾಗಿದ್ದಾರೆ. ಒಟ್ಟಾರೆ ನಮಗೆ ಮಾಹಿತಿ ಬಂದಿದ್ದು ಜೂನ್ 4ನೇ ತಾರೀಕು ರಾತ್ರಿ. 4ನೇ ತಾರೀಕು ರಾತ್ರಿನೇ ನಾವು ಉತ್ತರಾಖಂಡ ಗೌರ್ಮೆಂಟು, ಆರ್ಮಿ, ಏರ್ಫೋರ್ಸು ಎಲ್ಲರಿಗೂ ಕೂಡ ಅಲರ್ಟ್ ಮಾಡಿ 5ನೇ ತಾರೀಕು ಬೆಳಿಗ್ಗೆ 5 ಗಂಟೆಯಿಂದನೇ ಅವರ ರೆಸ್ಕ್ಯೂ ಆಪರೇಷನ್ಸನ್ನು ಆರಂಭ ಮಾಡಿ ಮಧ್ಯಾಹ್ನ ವಾತಾವರಣ ಮತ್ತೆ ಕೆಡೋದ್ರ ನಡುವೆ 5 ಬಾಡೀಸು ಮತ್ತು ಸುಮಾರು 8-9-10 ಜನಗಳನ್ನು ರೆಸ್ಕ್ಯೂ ಮಾಡಿದ್ದಾರೆ. 11 ಜನವನ್ನು ರೆಸ್ಕ್ಯೂ ಮಾಡಿದ್ದಾರೆ. ಸೊ ಇನ್ನು ಉಳಿದಂಥದ್ದು ನಿನ್ನೆ 4 ಬಾಡಿಯನ್ನು ತೆಗೆದುಕೊಂಡು ಬರೋಕ್ಕಾಗಿರಲಿಲ್ಲ. ಅದನ್ನು ಇವತ್ತು ಬೆಳಿಗ್ಗೆನೇ ಆ 4 ಬಾಡಿಗಳನ್ನು ರಿಕವರ್ ಮಾಡಿದ್ದಾರೆ. ಈಗ 9 ಜನದ್ದು ಪೋಸ್ಟ್ ಮಾರ್ಟಮ್ ಮುಗಿದು ಆ ಬಾಡಿಗಳನ್ನು ಡೆಹ್ರಾಡೂನ್ಗೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಬದುಕಿರೋವಂಥವರು 8 ಜನ ಈಗಾಗಲೇ ಡೆಹ್ರಾಡೂನ್ನಲ್ಲಿದ್ದಾರೆ. ಇನ್ನು 5 ಜನ ಸ್ವಲ್ಪ ಸಮಯದಲ್ಲಿ ಅವರು ಡೆಹ್ರಾಡೂನ್ಗೆ ಬಂದು ತಲುಪ್ತಾ ಇದ್ದಾರೆ. ಸೊ ಈ 9 ಬಾಡಿಗಳನ್ನು ಆದಷ್ಟು ಶೀಘ್ರವಾಗಿ ಬೆಂಗಳೂರಿಗೆ ತಲುಪಿಸಬೇಕು ಅಂತೇಳಿ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.